श्रुतिस्मृतिपुराणानामालयं करुणालयं नमामि भगवत्पादशङ्करं ಲೋಕಶಂಕರಂ. ತಾಮಸ ರೂಪ ತಳೆದಿದ್ದ ಮಧುರೆ ಮೀನಾಕ್ಷಿ ದೇವಿಯೊಡನೆ ಒಂದು ಘನವಾದ ಉದ್ದೇಶವಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ತನ್ನ ಪ್ರಖರ ಹಾಗೂ ನಿಖರ ಬುದ್ಧಿಶಕ್ತಿಯ ಚಾತುರ್ಯದಿಂದ ಹಾಗೂ ಮುಗ್ಧ ಮಗುವಿನ ಶುದ್ಧ ಸ್ನಿಗ್ಧ ಪ್ರೀತಿಯ ಬಲದಿಂದ ಭಕ್ತಿವಶ್ಯಳಾದ ಜಗನ್ಮಾತೆಯೊಡನೆ ಪಗಡೆಯಾಟವಾಡಿ ಮೇಲ್ನೋಟಕ್ಕೆ ಶ್ರೀಮಾತೆ ಗೆದ್ದಂತೆ ಕಂಡರೂ ಅವಳ ಅನುಗ್ರಹ ಪ್ರಸಾದವನ್ನು ಅವಳಿಂದಲೇ ಪಡೆದು ಸಂಸ್ಕೃತ ಭಾಷೆಯ ವರ್ಣಮಾಲೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಸಮನ್ವಯ ಮಾಡಿ ಶ್ರೀಚಕ್ರದಲ್ಲಿ ಲಲಿತಾ ನಾಮಸ್ಮರಣಪೂರ್ವಕ ಪ್ರತಿಷ್ಠೆ ಮಾಡಿ ಮೀನಾಂಬಿಕೆಯ ತಾಮಸ ಶಕ್ತಿಗೆ ಕಾರಣವಾಗಿ ಸುತ್ತಲಿನ ಜೀವಸಂಕುಲಕ್ಕೆಲ್ಲ ಒದಗಿದ್ದ ನಿಶಾಸಮಯದ ಪ್ರಾಣಾಪಾಯದ ಆಪತ್ತನ್ನು ತಂದೊಡ್ಡಿದ್ದ ಉಗ್ರಬೀಜದ ಶ್ರೀಚಕ್ರವನ್ನು ಅವಳಿಗರಿವಾಗದಂತೆ ಶಾಂತವಾಗುವಂತೆ ಏರ್ಪಡಿಸಿ ಗೆದ್ದ ಅಸಾಮಾನ್ಯ ಬುದ್ಧಿಶಾಲಿ ಶಂಕರರ ಪ್ರತಿಭಾ ಚಾತುರ್ಯವನ್ನು ಕಂಡು ಬೆರಗಾಗಿ ದಿಕ್ಕು ತೋಚದೆ ಶ್ರೀಮಾತೆ ಮೀನಾಕ್ಷಿ ಪತಿ ಸುಂದರೇಶ್ವರನ ಮೊರೆ ಹೋಗುತ್ತಾಳೆ. ಇಲ್ಲಿಯ ತನಕ ಹಿಂದಿನ ಕಥಾಭಾಗ. ಮುಂದಿನ ಕಥಾಭಾಗವನ್ನು ನೋಡೋಣ. ಈಶ್ವರನು ಸರ್ವದೇವತಾ ಪ್ರಮಥಗಣ ಸಮೇತನಾಗಿ ಮೀನಾಕ್ಷಿ ದೇವಿ ಆಲಯದ ಮಂಟಪದಲ್ಲಿ ಸಾಕ್ಷಾತ್ಕರಿಸಿ ದೇವಿ ಎಂದನು. ಮೀನಾಕ್ಷಿ ಎದ್ದು ನಿಂತು ಕೈ ಜೋಡಿಸಿದಳು. ಮದಹೂರ್ಣಿತ ರಕ್ತಾಕ್ಷಿಯಲ್ಲ ಈಗ ಆಕೆ, ಮಂದಸ್ಮಿತ ಪ್ರಭಾಪೂರ ಮಜ್ಜಿತ ಕಾಮೇಶ ಮಾನಸ. ಅಹಂಕಾರವಾಗಲಿ ತಾಮಸ ಗುಣವಾಗಲಿ ಲವಲೇಶವೂ ಇಲ್ಲದ ಮಮತಾಪೂರ್ಣೆ ಅವಳು ಈಗ ಶ್ರೀಮಾತಾ ಸ್ವರೂಪಿಣಿ. ಈಗ ಆಕೆ ಪತಿಯ ಆಜ್ಞೆ, ಪತಿಯ ತೀರ್ಪನ್ನು ಶಿರೋಧಾರ್ಯವಾಗಿ ಭಾವಿಸುವ ಸಾಧ್ವಿ, ಸದಾಶಿವ ಕುಟುಂಬಿನಿ. ಪರಮಶಿವನು ಹೀಗೆ ನುಡಿದ: ದೇವಿ, ನಿನ್ನ ಅಹಂಕಾರವನ್ನು, ನಿನ್ನ ತಾಮಸ ರೂಪವನ್ನು ನಾನು ನಿಯಂತ್ರಿಸಲಾರದೆ ಹೋದೆ. ಎಷ್ಟೋ ಜನ ನಿರ್ದಾಕ್ಷಿಣ್ಯವಾಗಿ ಬಲಿಯಾಗಿ ಹೋದರು. ನಿನ್ನ ನಿಶಾ ತಾಮಸ ರೂಪ ವಿಜೃಂಭಣೆಯಲ್ಲಿ ಪಾಂಡ್ಯರಾಜರೂ ಕೂಡ ಏನೂ ಮಾಡಲಾರದೆ ಹೋದರು. ಒಂದು ಭಾರೀ ಭೂಕಂಪ ಪ್ರಕಂಪನವನ್ನು, ಒಂದು ದಾವಾಗ್ನಿ ಉಕ್ಕಿ ಹರಿಯುವುದನ್ನು, ಒಂದು ಚಂಡಮಾರುತ ಮಾಡುವ ಬೀಭತ್ಸವನ್ನು ಯಾರೂ ನಿಲ್ಲಿಸಲಾರರು. ಸದಾ ಕಾಲವೂ ವಿಷವನ್ನು ಕೊರಳೊಳಗಿಟ್ಟುಕೊಂಡ ನಾನು ಆ ವಿಷವನ್ನು ಕಂಠದೊಳಕ್ಕೆ ತಳ್ಳಲಾರೆ. ಅಂದು ದೇವಾಸುರರು ಅಮೃತಮಥನ ಮಾಡಿದ ಸಮಯದಲ್ಲಿ ವಾಸುಕಿಯ ಬಾಯಿಯಿಂದ ಹೊರಬಿದ್ದ ಮಹಾವಿಷದ ಅಗ್ನಿಜ್ವಾಲೆಗಳಿಂದ ಸರ್ವ ಪ್ರಪಂಚಗಳನ್ನೂ ರಕ್ಷಿಸಲು ನಾನು ಆ ವಿಷಾಗ್ನಿಯನ್ನು ನುಂಗಲು ಸಿದ್ಧವಾದಾಗ ನೀನೇ ನನ್ನನ್ನು ಪ್ರೋತ್ಸಾಹಿಸಿದೆ, ಪ್ರೇರೇಪಿಸಿದೆ. ಅದರಿಂದ ಲೋಕ ಕಲ್ಯಾಣವೆಂದು ನಿನ್ನ ಅಜೇಯ ಮಾಂಗಲ್ಯ ಶಕ್ತಿಯಿಂದ ಸರ್ವ ಮಂಗಳೆಯಾಗಿ ಮಾರ್ಪಟ್ಟು ಸ್ತುತಿಸಲ್ಪಟ್ಟೆ. ಅಂತಹ ನೀನೇ ನಿಶಾಚರಿಯಾಗಿ ರಾತ್ರಿ ಸಮಯದಲ್ಲಿ ಪ್ರಾಣಗಳನ್ನು ಕಬಳಿಸುವಂತಹ ತಾಮಸ ಶಕ್ತಿಗೊಳಗಾದರೆ ಇನ್ನು ಈ ಜೀವಕೋಟಿಯನ್ನು ರಕ್ಷಿಸುವವರು ಯಾರು? ಅದುದರಿಂದಲೇ ನಾನು ಸಕಲ ದೇವತೆಗಳು ಸಾಕ್ಷೀಭೂತರಾಗಿ ಮಾತ್ರವೇ ಉಳಿದೆವು. ಇನ್ನು ನಾನು ನಿನ್ನಲ್ಲಿನ ಶಕ್ತಿಯನ್ನು ನುಂಗಿದರೆ ನನ್ನನ್ನೇ ನುಂಗಿಬಿಟ್ಟಂತಾಗುತ್ತದೆ. ಆಗ ಇನ್ನು ಸರ್ವ ಸೃಷ್ಟಿಯೂ ತಲೆ ಕೆಳಗಾದಂತೆಯೇ. ಅದು ನನಗಿಷ್ಟವಿಲ್ಲ. ಆಗ ನನ್ನ ಅರ್ಧ ಶರೀರವನ್ನೇ ನಾನು ಅವಮಾನಗೊಳಿಸಿದಂತಾಗುತ್ತದೆ. ಅದು ನನಗೂ ಅವಮಾನವೇ ಅಲ್ಲವೇ? ಅದಕ್ಕೆ ಆ ಬೀಭತ್ಸವನ್ನು ಹಾಗೇ ಸಾಕ್ಷೀಭೂತನಾಗಿ ನೋಡುತ್ತಾ ಇರಬೇಕಾಯಿತು. ಆ ನಿನ್ನ ತಾಮಸ ಶಕ್ತಿಯನ್ನು ನಿಯಂತ್ರಿಸುವ ಯಂತ್ರವನ್ನು ಮಂತ್ರಪೂರ್ವಕವಾಗಿ ಸಿದ್ಧ ಮಾಡಬೇಕು. ಅದಕ್ಕೆ ಒಬ್ಬ ಕಾರಣ ಜನ್ಮನು ಬರಬೇಕಿತ್ತು. ಅವನು ಸಿದ್ಧ ಪುರುಷನಾಗಿ ಮುಕ್ತ ಸಂಗನಾಗಿ ಹುಟ್ಟಿ ಯಾವ ಮಲಿನತೆಯೂ ಸೋಕದ ಬಾಲ್ಯದಲ್ಲೇ ಸನ್ಯಾಸಿಯಾಗಿ ಸರ್ವದೇವತಾ ಸಾಕ್ಷಾತ್ಕಾರವನ್ನು ಹೊಂದಿ ಮಂತ್ರದೃಷ್ಟಾರನಾಗಿ ಮಾರ್ಪಡಬೇಕು. ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ನಿನ್ನನ್ನು ತನ್ನ ಮಾತೃಪ್ರೇಮ ಪುತ್ರವಾತ್ಸಲ್ಯಗಳಿಂದಲೇ ಜಯಿಸಬೇಕೇ ವಿನಾ ಮತ್ತಾವ ವಿಧದಲ್ಲೂ ನಿನ್ನ ಶಕ್ತಿಯನ್ನು ಯಾರೂ ಜಯಿಸಲಾರರು. ನೀನು ಭಕ್ತಿವಶ್ಯಳು. ಜಗನ್ಮಾತೃಭಾವನೆ ನಿನ್ನದು. ಅದನ್ನು ಕಾಪಾಡಿಕೊಳ್ಳುವಂತಾಗಬೇಕು. ಅದಕ್ಕೆ ಆ ಸಮಯಕ್ಕಾಗಿ ಕಾಯುತ್ತಾ ಇದ್ದೆ. ನನ್ನ ಅಂಶದಲ್ಲಿ ಜನಿಸಿದ ಈ ಶಂಕರ ಅಪರ ಬಾಲಶಂಕರ ಉಗ್ರಬೀಜ ಸಂಕಲಿತವಾಗಿರುವ ಯಂತ್ರಗಳನ್ನು
ಅಂದಿನ ಮಂತ್ರದೃಷ್ಟಾರರಾದ ಋಷಿಗಳು ಕೇವಲ ನಿನ್ನ ಶಕ್ತಿ ಸ್ವರೂಪವನ್ನಷ್ಟೇ ಪ್ರತಿಷ್ಠೆ ಮಾಡಲು ಉಪಯೋಗಿಸಿದರೆ ಹೊರತು ನಿನ್ನಲ್ಲಿನ ತಾಮಸಿಕ ಶಕ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕೆನ್ನುವ ಸಂಕಲ್ಪ ಅವರಿಗೆ ಲೇಷ ಮಾತ್ರವೂ ಇರಲಿಲ್ಲ. ಆದರೆ ಆ ಉಗ್ರಬೀಜದ ಪ್ರಭಾವ ನಿನ್ನನ್ನು ತಾಮಸಿಕ ಶಕ್ತಿಯನ್ನಾಗಿಸಿತು. ಕಾಲಕ್ರಮೇಣ ಮಹಾಮಂತ್ರದ ದೃಷ್ಟಾರರಾದ ಕೆಲವು ಋಷಿಗಳು ತಮ್ಮ ಸ್ವಾರ್ಥಪೂರಿತ ಆಲೋಚನೆಗಳಿಂದ ಸರ್ವಲೋಕಗಳಿಗೂ ಅಧಿಪತಿಗಳಾಗಬೇಕೆನ್ನುವ ದುರಾಸೆಯಿಂದ ನಿನ್ನ ಪೀಠಗಳಲ್ಲಿನ ಉಗ್ರಬೀಜಯಂತ್ರಗಳಿಗೆ ಮತ್ತಷ್ಟು ಉಗ್ರರೂಪ ಬರುವಂತೆ ಪೂಜೆಗಳು, ಯಜ್ಞಗಳು, ಹೋಮಗಳು, ಬಲಿಗಳನ್ನು ನಿರ್ವಹಿಸಿ ನಿನ್ನಲ್ಲಿ ತಾಮಸಿಕ ಶಕ್ತಿಯನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಿದರು. ಅವರು ಮಾಡಿದ ಪೂಜಾ ವಿಧಾನಗಳೆಲ್ಲ ರಾತ್ರಿ ಸಮಯದಲ್ಲೇ ಆಗುತ್ತಿದ್ದರಿಂದ ನಿನ್ನಲ್ಲಿ ರಾತ್ರಿ ಎನ್ನುವುದು ತಾಮಸ ಕಳೆಯಾಗಿ ತಾಮಸ ಶಕ್ತಿಯಾಗಿ ರೂಪುಗೊಂಡಿತು. ಅವರು ಭ್ರಷ್ಟರಾಗಿ ನಾಶ ಹೊಂದಿದರು. ಆದರೆ ನಿನ್ನಲ್ಲಿ ಈ ತಾಮಸಿಕ ರೂಪ ಸ್ಥಿರವಾಗಿ ನಿಂತುಬಿಟ್ಟಿತು. ಈ ಶಂಕರನು ಇದನ್ನು ಅರಿತು ಲೋಕ ಕಲ್ಯಾಣವನ್ನಲ್ಲದೆ ಮತ್ತೇನನ್ನೂ ಬಯಸದ ಈ ಬಾಲಸನ್ಯಾಸಿ ನಿನ್ನ ಮಾತೃತ್ವಕ್ಕೆ ಕಳಂಕಪ್ರಾಯವಾಗಿರುವ ಈ ತಾಮಸಿಕ ಶಕ್ತಿಯನ್ನು ನಾಮರೂಪಗಳಿಲ್ಲದಂತೆ ಮಾಡಿ ಪುನಃ ನೀನು ಅಪಾರ ಮಾತೃ ಮಮತೆಯಿಂದ ವಿರಾಜಿಸುವ ಮಾತೃಮೂರ್ತಿಯಾಗಿ ಸರ್ವ ಪ್ರಾಣಿಕೋಟಿಯನ್ನು ರಕ್ಷಿಸಬೇಕೇ ಹೊರತು ಭಕ್ಷಿಸುವಂತೆ ಆಗಬಾರದೆಂದು, ಅಕಾರಣವಾಗಿ ಯಾರನ್ನೂ ಶಿಕ್ಷಿಸಬಾರದೆಂದು ಪ್ರತಿಜ್ಞೆಗೈದ. ಈ ರೀತಿ ಆ ಯಂತ್ರಗಳಲ್ಲಿನ ಉಗ್ರ ಬೀಜಗಳು ಮಾಯವಾಗುವಂತೆ ನೂತನ ಶ್ರೀಚಕ್ರದಲ್ಲಿ ಸಾತ್ವಿಕ ಕಳೆಗಳನ್ನು ಪ್ರತಿಷ್ಠಾಪಿಸಿ ಶಕ್ತಿಪೀಠಗಳಲ್ಲಿ ಅವುಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಬಂದ. ಅಲ್ಲಿ ಎಲ್ಲ ಪೀಠಗಳಲ್ಲಿಯೂ ಆಯಾ ಶಕ್ತಿ ದೇವತೆಯ ರೂಪಗಳು ಈ ಬಾಲಸನ್ಯಾಸಿಯ ಪ್ರಯತ್ನವನ್ನು ಸಂತೋಷದಿಂದ ಅನುಮೋದಿಸಿ ತಮ್ಮಿಂದಾಗುವ ಸಹಕಾರವನ್ನು ನೀಡಿದರು. ಆದರೆ ನೀನು ಹಾಗಲ್ಲ. ಅದಕ್ಕೆ ಆತನು ಈ ಪಗಡೆಯಾಟವನ್ನು ನೆಪವಾಗಿ ಮಾಡಿಕೊಂಡ. ಇಲ್ಲೂ ನಿನ್ನ ಅಹಂ, ಪಶುಪತಿಯನ್ನು ಜಯಿಸುವ ನಿಪುಣತೆ ಇರುವ ನಾನು ಈ ಬಾಲಕನೊಂದಿಗೆ ಆಟದಲ್ಲಿ ಸೋಲುವ ಮಾತೇ ಇಲ್ಲ ಎನ್ನುವ ನಿನ್ನ ಗರ್ವ, ನಿನ್ನ ಸಹಜ ಮಾತ್ರ ಪ್ರೇಮದಲ್ಲಿ ಆತನ ಬಗ್ಗೆ ಉಂಟಾದ ಪುತ್ರವಾತ್ಸಲ್ಯ ನೀನು ಆಟದಲ್ಲಿ ಗೆಲ್ಲುವಂತೆ ಮಾಡಿದರೂ ಕೂಡ ನೈತಿಕವಾಗಿ ನಿನ್ನ ಗರ್ವವೇ ನಿನ್ನನ್ನು ಸೋಲುವಂತೆ ಮಾಡಿತು ಅಂತ ಈಶ್ವರ ಹೇಳ್ತಾನೆ. ಮತ್ತೆ ಮುಂದುವರಿಸಿ ಹೇಳ್ತಾನೆ, ದೇವಿ, ಈ ಬಾಲಸನ್ಯಾಸಿಯನ್ನು ಒಮ್ಮೆ ಆಪಾದ ಮಸ್ತಕ ದಿಟ್ಟಿಸಿ ನೋಡು. ರಾತ್ರಿ ವೇಳೆ ಈತನು ಈ ಮಹತ್ ಕಾರ್ಯವನ್ನು ಸಾಧಿಸಿದ. ಈ ಒಂದು ರಾತ್ರಿ ಕಾಲವನ್ನು ಈತ ಒಂದು ಮಹಾದ್ಭುತ ಶಕ್ತಿಯ ಬದಲಾವಣೆಗೆ ಉಪಯೋಗಿಸಿಕೊಂಡ. ಇನ್ನು ಮುಂಬರುವ ಪೀಳಿಗೆಗೆ ಸೃಷ್ಟಿ ಸ್ಥಿತಿ ಲಯಾತ್ಮಕವಾದ ನಿನ್ನ ಶಕ್ತಿ ಸ್ವರೂಪವನ್ನು ಸಾತ್ವಿಕವಾಗುವಂತೆ ತಿದ್ದಿದ. ಇನ್ನು ಭವಿಷ್ಯತ್ತಿನಲ್ಲಿ ಈ ದಿನದವರೆಗೂ ನಿಶಾ ಸಮಯದಲ್ಲಿ ಇದ್ದ ನಿನ್ನ ತಾಮಸಿಕ ಶಕ್ತಿರೂಪ ಕಥೆಯಲ್ಲಿ ವರ್ಣಿಸುವುದಕ್ಕೆ ಮಾತ್ರ ಉಳಿಯುತ್ತದೆಯೇ ವಿನಃ ಅಪಕಾರಿಯಾಗಿ ಸಂಹಾರಕಾರಿಣಿಯಾಗಿ ಬದಲಾಗದಂತೆ ಮಾಡಿದ್ದಾನೆ. ಎಂತಹ ಉಗ್ರರೂಪಿಯಾದ ಶಕ್ತಿಯಾದರೂ ಈ ಶಂಕರನು ಸೃಷ್ಟಿಸಿದ ಶ್ರೀಚಕ್ರ ಪೂಜೆಯಿಂದ ಸಾತ್ವಿಕ ಭಾವ ತಳೆದು ತನ್ನ ಸೃಷ್ಟಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುತ್ತಾಳೆ. ಈ ಶ್ರೀಚಕ್ರವು ಸರ್ವಗ್ರಹಿಣಿ ಗೃಹಸ್ಥರಿಗೂ ಶ್ರೇಯಸ್ಕರವಾದುದು. ಆಬಾಲವೃದ್ಧರೂ ಸಹ ಶ್ರೀಚಕ್ರಾರ್ಚನೆಯನ್ನು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡುವ ರೀತಿಯಲ್ಲಿ ರೂಪಿಸಿದ ಮಹತ್ತರ ಯಂತ್ರವಿದು. ಇಷ್ಟು ಹೇಳಿ ಕ್ಷಣಕಾಲ ಪರಮಶಿವ ಮೌನವಹಿಸಿದ. ಈಗ ಅಮ್ಮನವರು ದಿಗ್ಭ್ರಾಂತಿಗೊಳಗಾಗಿ ಕೇಳುತ್ತಾ ನಿಂತು ಈ ಪ್ರಖರ ಬಾಲ ತೇಜಸ್ವಿಯ ಬಗ್ಗೆ ಚಿಂತಿಸುವಂತಾಯಿತು. ಸರ್ವಶಕ್ತಿ ಸ್ವರೂಪಿಣಿಯಾಗಿ ತನ್ನನ್ನು ಭಕ್ತಿಯಿಂದ ದಿಗ್ಬಂಧನ ಮಾಡಲು ಸಮರ್ಥನಾದ ಈತ ನಿಸ್ಸಂದೇಹವಾಗಿ ಅಪರ ಬಾಲಶಂಕರನೇ. ತನ್ನ ಪತಿ ಶಂಕರನ ಸಾಕ್ಷಾತ್ ಅವತಾರವೇ. ಪತಿಯ ಕಡೆಗೊಮ್ಮೆ, ಮಗು ಬಾಲಶಂಕರನಂತಹ ಶಂಕರಾಚಾರ್ಯರ ಕಡೆಗೊಮ್ಮೆ ಮತ್ತೆ ಮತ್ತೆ ನೋಡಿದಳು ಮಧುರೆ ಮೀನಾಕ್ಷಿ. ಆ ಇಬ್ಬರಲ್ಲಿ ಕಾಣಿಸುತ್ತಿದ್ದ ಏಕ ಈಶ್ವರ ಶಕ್ತಿ ದರ್ಶನವಾಯಿತು. ಆಕೆಯಲ್ಲಿ ಇದುವರೆಗೂ ಆವರಿಸಿದ್ದ ಅಹಂ ತಾಮಸ ಪ್ರವೃತ್ತಿ ಮಾಯವಾಗಿ ಸತ್ಯ ದರ್ಶನವಾಯಿತು. ತನ್ನ ಪತಿಯೊಂದಿಗೆ ಪಗಡೆಯಾಟವಾಡಿ ಆತನನ್ನು ಗೆಲ್ಲುವುದು ಒಂದು ವಿನೋದ ಕ್ರೀಡೆ.
ಪ್ರತೀ ಸಲವೂ ತನ್ನ ಪತಿಯೇ ಸ್ವಯಂ ಸೋತು ತನಗೆ ಗೆಲುವನ್ನು ತಂದುಕೊಡುತ್ತಿದ್ದರು. ಬಹುಶಃ ಅದು ಬೇಕೆಂದೇ ಆಡುತ್ತಿದ್ದ ವಿನೋದ ಕ್ರೀಡೆಯೇನೋ. ತಾನು ಸ್ವತಃ ಸೋತು ಪಶುಪತಿ ಪತ್ನಿಯಾದ ತನಗೆ ಅಪಾರ ಗೌರವ ಮನ್ನಣೆಯನ್ನಿತ್ತು ತನ್ನಿಂದ ವೇದಾಂತ ರಹಸ್ಯಗಳ ಬಗ್ಗೆ ಪ್ರಶ್ನಿಸುವಂತೆ ಮಾಡಿ ಅವಕ್ಕೆ ಉತ್ತರವೀಯುತ್ತಾ ಅನೇಕಾನೇಕ ಸ್ತೋತ್ರಗಳು, ವ್ರತಗಳು, ಕವಚಗಳು, ಹೃದಯಗಳು ಇವನ್ನೆಲ್ಲ ಬೋಧಿಸಿ ಸರ್ವದೇವ ದಾನವ ಮಾನವರಿಗೆ ಅಪಾರ ಶ್ರೇಯಸ್ಸನ್ನುಂಟು ಮಾಡಿದರು. ಈಗ ಈ ಪುಟ್ಟ ಯೋಗಿ ಅಪರಶಂಕರನ ಅಂಶ. ಈತನೊಂದಿಗೆ ಆಟದಲ್ಲಿ ನಾನು ಜಯ ಸಾಧಿಸಿದರೂ ಯಂತ್ರದಲ್ಲಿ ಮಾತ್ರ ಸೋತು ಹೋದೆ. ಇದೂ ಕೂಡ ಲೋಕ ಕಲ್ಯಾಣಾರ್ಥವಾಗಿಯೇ ಜರುಗಿತಲ್ಲ. ನಿರಾಕುಲ ನಿರ್ವಿಕಾರ ಮೂರ್ತಿಯಾಗಿ ಕಾಣಿಸುವ ಶಿವನ ಲೀಲಾ ವಿನೋದವಿದು. ಒಟ್ಟಿನಲ್ಲಿ ಶಿವಶಕ್ತಿಗಳ ಪರಸ್ಪರ ಸಹಕಾರ, ಸಾಮ್ಯ ಸರ್ವ ಜಗತ್ತಿಗೂ ಕಲ್ಯಾಣವನ್ನುಂಟು ಮಾಡುವಂತೆಯೇ ಗೋಚರವಾಗುತ್ತದೆ. ಅದೇ ರಹಸ್ಯ. ಪರ್ವತ ಶಿಖರಾಗ್ರದಿಂದ ರಭಸದಿಂದ ಧುಮುಕುವ ಜಲಪಾತವನ್ನು ನಿಯಂತ್ರಿಸಿ ಅಣೆಕಟ್ಟನ್ನು ನಿರ್ಮಿಸಿದರೆ, ಒಂದು ಪದ್ಧತಿ ಪ್ರಕಾರ ಹರಿಯುವಂತೆ ಮಾಡಿದರೆ ಅದು ಸರ್ವ ಜೀವಕೋಟಿಗೂ ಆಹಾರವನ್ನೊದಗಿಸುವ ಜೀವಧಾರೆಯಾಗಿಯೂ ಜೀವನಧಾರೆಯಾಗಿಯೂ ಮಾರ್ಪಡುತ್ತದೆ. ಇಲ್ಲವಾದಲ್ಲಿ ಆ ಪ್ರವಾಹ ವಿಶೃಂಖಲವಾಗಿ ಪ್ರವಹಿಸಿ ಊರು ಕೇರಿ ಎನ್ನದೆ ಎಲ್ಲವನ್ನು ಮುಳುಗಿಸಿ ಪ್ರಾಣಿಹಿಂಸೆ ಮಾಡಿ ವ್ಯರ್ಥವಾಗಿ ಸಾಗರದಲ್ಲಿ ಸೇರಿ ಹೋಗಿ ಉಪ್ಪು ನೀರಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತದೆ. ನಾನು ತಾಮಸ ಪ್ರವೃತ್ತಿಯಿಂದ ಇಷ್ಟು ದಿನ ಹಾಗೆಯೇ ಆಗಿದ್ದೆ. ಈ ನೂತನ ಶ್ರೀಚಕ್ರ ನಿರ್ಮಾಣವನ್ನು ಮಾಡಿ ತನ್ನ ಶಕ್ತಿಗೊಂದು ಪ್ರಯೋಜನವನ್ನು, ತನ್ಮೂಲಕ ಸರ್ವಪ್ರಾಣಿಕೋಟಿಗೆ ಪೂಜಾ ಸೌಲಭ್ಯವನ್ನು, ಮೋಕ್ಷದ ಅರ್ಹತೆಯನ್ನು, ಸರ್ವಕಾಮನಾ ಫಲದಾಯತ್ವವನ್ನೂ ಕರುಣಿಸಿದ. ಇವೆಲ್ಲವನ್ನೂ ಯೋಚಿಸಿ ತಿಳಿದ ಮಧುರೆ ಮೀನಾಕ್ಷಿ ದೇವಿಯ ಮುಖದಲ್ಲಿ ಈಗ ಪ್ರಶಾಂತತೆ ನೆಲೆಗೊಂಡು ಆಕೆ ಭಕ್ತಿಯಿಂದ ಪರಮಶಿವನಿಗೆ ನಮಸ್ಕರಿಸಿ ಆದಿಶಂಕರಾಚಾರ್ಯರನ್ನು ಮನಸಾರೇ ಆಶೀರ್ವದಿಸಿ ದರಹಾಸೋಜ್ವಲನ್ಮುಖಳಾಗಿ ಕಿರುನಗೆ ಬೀರಿದಳು. ಆ ಸಮಯಕ್ಕೆ ಸರಿಯಾಗಿ ನಗರದಲ್ಲಿ ಪಾಂಡ್ಯರಾಜ ತನ್ನ ಅಂತಃಪುರದಲ್ಲಿ ನಂದೀಶ್ವರನ ಮಹಾನಾದದಂತಹ ಗುಟುರು ಕೇಳಿದ. ಮಧುರೆ ಮೀನಾಕ್ಷಿ ಆಲಯದ ಘಂಟಾನಾದವನ್ನು ಆಲಿಸಿದ. ನಗರದ ಮೇಲ್ಭಾಗದಲ್ಲಿನ ಆಕಾಶದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ಒಂದು ಅದ್ಭುತವಾದ ಪ್ರಕಾಶವನ್ನು ಬೆಕ್ಕಸ ಬೆರಗಾಗಿ ನೋಡಿದ. ಬೆಳ್ಳಂಬೆಳಗು ನಿದ್ರೆ ಬಾರದೆ, ನಿದ್ರೆ ಮಾಡದೆ ಆಂದೋಲನಕ್ಕೊಳಗಾಗಿ ತಿರುಗಾಡುತ್ತಿದ್ದ ಆ ರಾಜ. ಶಂಕರಾಚಾರ್ಯರು ಇಷ್ಟು ಹೊತ್ತಿಗೆ ಅಮ್ಮನವರ ತಾಮಸಕ್ಕೆ ಬಲಿಯಾಗಿರುತ್ತಾರೆ ಎಂದು ಭೀತಿಗೊಂಡಿದ್ದ. ಈಗ ವಿಸ್ಮಯಾತಿಶಯದ ದಿಗ್ಭ್ರಮೆಯಿಂದ ದೇವಾಲಯದ ಕಡೆಗೆ ಪಾಂಡ್ಯರಾಜ ಓಡಿದ. ರಾಜನೊಂದಿಗೆ ಅವನ ಪರಿವಾರವೂ ಅಂತಃಪುರದ ಸ್ತ್ರೀಯರೂ ಓಡಿದರು. ಆ ಬಾಲಯೋಗಿ ಮರಣ ಹೊಂದಿದರೆ ಇನ್ನು ತಾನು ಬದುಕಿರುವುದು ನಿಷ್ಪ್ರಯೋಜನ. ತಮ್ಮ ಮನೆಯ ಕುಲದೇವಿಯಾಗಿ ಅನೇಕ ಪೀಳಿಗೆಗಳಿಂದ ಪೂಜಿಸಲ್ಪಡುತ್ತಿರುವ ಈ ತಾಯಿ ತಾಮಸ ಶಕ್ತಿರೂಪಿಣಿಯಾಗಿ ಮಾಡುವ ಘೋರ ಕಲಿಯನ್ನು ನಾನು ನಿಯಂತ್ರಿಸಲಾಗದೇ ಹೋದೆ. ಪ್ರಜೆಗಳೆಲ್ಲರನ್ನೂ ರಾತ್ರಿ ಹೊತ್ತು ಗೃಹಬಂದಿಗಳನ್ನಾಗಿ ಮಾಡುವ ದುಸ್ಥಿತಿಯನ್ನು ಇದು ಉಂಟು ಮಾಡಿತು. ನನಗೆ ಬೇರೆ ದಾರಿ ಕಾಣದೇ ಹೋಯಿತು. ಇಷ್ಟೇ ಅಲ್ಲದೆ ಈ ಹತ್ಯೆಗಳಿಗೆ ಸಾಕ್ಷೀಭೂತನಾಗಿ ಒಬ್ಬ ಮಹಾರಾಜನಾಗಿ ನಾನು ಮುಂದುವರಿಯುವುದು ಅಗತ್ಯವಿಲ್ಲ. ಇವೆಲ್ಲ ರಾಜನಾದವನ ನಿಸ್ವಾರ್ಥ ಪ್ರಜಾಪಾಲನೆಗೆ ಕಳಂಕ. ಅದಕ್ಕೆ ತಮ್ಮ ಕುಲದೈವದ ರಕ್ತದಾಹಕ್ಕೆ ನಾನೇ ಬಲಿಯಾಗಿ ಬಿಟ್ಟು ಈ ವಂಶವನ್ನು ಇಷ್ಟಕ್ಕೆ ಮುಗಿಸಿಬಿಟ್ಟರೆ ಆ ತಾಯಿಗಿನ್ನು ತಮ್ಮ ವಂಶದಿಂದ ಪೂಜಾದಿಗಳನ್ನು ನಿರ್ವಹಿಸುವರೇ ಇಲ್ಲವಾಗುತ್ತದೆ. ಪಾಂಡ್ಯ ವಂಶದ ಮಗಳೆಂದೇ ಭಾವಿಸುತ್ತಿದ್ದ ಇವಳನ್ನು ಇನ್ನು ಹಾಗೆ ಯಾರೂ ಭಾವಿಸುವುದಿಲ್ಲ. ತನ್ನವರನ್ನೇ ತಾನು ಬಲಿ ತೆಗೆದುಕೊಂಡ ಚರಿತ್ರೆಯೊಳಗೊಂಡು ಕೇವಲ ಸ್ವಾರ್ಥಪೂರಿತರಾದವರ ಪೂಜೆಯನ್ನೇ ಸ್ವೀಕರಿಸುತ್ತಾ ತಾಮಸ ಶಕ್ತಿರೂಪಿಣಿಯಾಗಿಯೇ ಉಳಿದು ಬಿಡುತ್ತಾಳೆ. ಇದ್ದು ಬಿಡಲಿ. ಹೀಗೆ ಯೋಚಿಸುತ್ತಾ ಪಾಂಡ್ಯರಾಜ ಓಡುತ್ತಿದ್ದಾನೆ. ಆತ್ಮಾಹುತಿಯಾಗುವ ನಿರ್ಧಾರಕ್ಕೆ ಬಂದು ಕೈಯಲ್ಲಿ ಕತ್ತಿ ಹಿಡಿದು ಆಲಯ ಪ್ರವೇಶ ಮಾಡಿದ ಮಹಾರಾಜನಿಗೆ ಜಗನ್ಮಾತೆ ಪಿತರಾದ ಪಾರ್ವತೀ ಪರಮೇಶ್ವರರು ನೂತನ ಶ್ರೀಚಕ್ರಕ್ಕೆ ಸ್ವಲ್ಪ ದೂರದಲ್ಲಿ ನಿಂತು ಭಕ್ತಿಯಿಂದ ಸ್ತೋತ್ರಗೈಯುತ್ತಿರುವ ಆದಿಶಂಕರರು ಗೋಚರಿಸಿದರು. ಆನಂದಾತಿಶಯದಿಂದ
ಆಶ್ಚರ್ಯಭರಿತನಾದ ರಾಜ, ಸ್ವಾಮಿ, ನೀನಿನ್ನು ಬದುಕೇ ಇದ್ದೀಯಾ? ನನ್ನನ್ನು ಮಹಾಘೋರ ನರಕದಲ್ಲಿ ಬೀಳದಂತೆ ಅನುಗ್ರಹಿಸಿದೆಯಾ ಎನ್ನುತ್ತಾ ಆದಿಶಂಕರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆದಿ ದಂಪತಿಗಳಾದ ಶಿವಶಕ್ತಿಯರನ್ನೂ ನಮಸ್ಕರಿಸುತ್ತಾ, ತಾಯಿ, ಮತ್ತೆ ನಿನ್ನ ಸಾತ್ವಿಕ ರೂಪವನ್ನು ನಾನು ಕಣ್ಣಾರೇ ನೋಡುತ್ತಿದ್ದೇನೆ. ಸುಂದರೇಶ್ವರ, ನನ್ನ ಕಣ್ಣುಗಳಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಒದಗಿಸಿದರಾ ಎಂದು ಭಕ್ತಿ ತತ್ಪರನಾಗಿ ಕಣ್ಣೀರು ಸುರಿಸುತ್ತಾ ಆ ಸುರಗಂಗೆಯಿಂದ ಅವರ ಪಾದಗಳಿಗೆ ಅಭಿಷೇಕ ಮಾಡಿದ. ಪಾಂಡ್ಯರಾಜ, ಇನ್ನು ನೀನು ದುಃಖಪಡಬೇಕಾಗಿಲ್ಲ. ಆದಿಶಂಕರರ ಶ್ರೀಚಕ್ರ ಪ್ರತಿಷ್ಠೆಯಿಂದ ನಿಮ್ಮ ಮನೆಯ ಹೆಣ್ಣು ಮಗಳು, ನಿಮ್ಮ ವಂಶದ ದೇವತೆಯಾದ ಮೀನಾಕ್ಷಿ, ಇನ್ನು ಮೇಲೆ ರಾತ್ರಿಯ ಹೊತ್ತು ತಾಮಸ ಶಕ್ತಿ ರೂಪವನ್ನು ಧರಿಸುವುದಿಲ್ಲ. ಹಾಗೆಯೇ ಈ ಬಾಲಕ ಏರ್ಪಡಿಸಿದ ಶ್ರೀಚಕ್ರವನ್ನು ದರ್ಶನ ಮಾಡಿದರೂ ಸ್ಪರ್ಶಿಸಿದರೂ ಮನೆಗಳಲ್ಲಿ ಪವಿತ್ರವಾಗಿಟ್ಟು ಭಕ್ತಿಯಿಂದ ಕುಂಕುಮ ಹಾಕಿ ಪೂಜಿಸಿ ನಮಸ್ಕರಿಸಿದರೂ ಸಾಕು, ಜಗನ್ಮಾತೆಯ ಕೃಪೆಯಿಂದ ಯೋಗ್ಯಾರ್ಹವಾದ ಸರ್ವ ಕೋರಿಕೆಗಳು ನೆರವೇರುತ್ತವೆ. ಶ್ರೀಚಕ್ರಾರ್ಚನೆಯನ್ನು ಸಾಂಗೋಪಾಂಗವಾಗಿ ಮಾಡಿದ ಫಲ ದೊರೆಯುತ್ತದೆ. ಗೃಹಸ್ಥರೆಲ್ಲರಿಗೂ ಪೂಜಾಯೋಗ್ಯವಾದ ಶ್ರೀಚಕ್ರವನ್ನು ಈ ಆದಿಶಂಕರನು ರೂಪಿಸಿದ್ದಾನೆ. ಆಲಯಗಳಲ್ಲಿನ ದೇವಿಯ ತಾಮಸಿಕ ಶಕ್ತಿಯನ್ನು ನಿಗ್ರಹಿಸುವ ಈ ಶ್ರೀಚಕ್ರ ಯಂತ್ರ ಮನೆಗಳಲ್ಲಿನ ಸರ್ವದೋಷ ಗ್ರಹಬಾಧೆಗಳನ್ನೂ ನಿವಾರಿಸುತ್ತದೆ. ಯಾವ ಶಂಕೆಯೂ ಇಲ್ಲದೆ ಈ ಯಂತ್ರವನ್ನು ಪೂಜಿಸಬಹುದು. ಈ ಬೆಳಗಿನಿಂದಲೇ ಈ ಶ್ರೀಚಕ್ರಾರ್ಚನೆಗೆ ನಾಂದಿಯಾಗಲಿ. ದೇವಿಯ ಈ ಶ್ರೀಚಕ್ರವು ಶ್ರೀಮಾತೆಯ ಪ್ರತಿಬಿಂಬ. ಶ್ರೀಚಕ್ರ ಎಲ್ಲಿದ್ದರೆ ದೇವಿ ನನ್ನ ಸಹಿತವಾಗಿ ಅಲ್ಲಿ ವಿರಾಜಮಾನಳಾಗಿರುತ್ತಾಳೆ ಎಂದರ್ಥ ಎನ್ನುತ್ತಾ ಸುಂದರೇಶ್ವರ ಸ್ವಾಮಿ ಕೈ ಮುಗಿದ. ಪಾಂಡ್ಯರಾಜ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದ. ದೇವಿಯು ಹರಸಿದಳು. ನೋಡುತ್ತಿದ್ದಂತೆಯೇ ಆಲಯದಲ್ಲಿ ಚಿತ್ರಿಸಿ ಆಟದ ಗರಗಳಿಂದಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಆ ಶ್ರೀಚಕ್ರ ಮಧುರೆ ಮೀನಾಕ್ಷಿಯ ಮಂದಿರದಲ್ಲಿ ರೇಖಾಮಾತ್ರವಾಗಿ ಮಾರ್ಪಟ್ಟು ಭೂಮಿಯೊಳಗೆ ಹೋಗಿ ಪ್ರತಿಷ್ಠಿತವಾಯಿತು. ಪರಮಶಿವ ಸಾಕ್ಷಾತ್ಕರಿಸಿ ಆಶೀರ್ವದಿಸಿದ. ನಂತರ ಆ ಯಂತ್ರ ಪ್ರಭಾವ ಬೆಳೆದು ಅದೃಶ್ಯವಾಗಿ ಅಡಕಗೊಂಡಿತು. ಭಕ್ತರು ಆ ಯಂತ್ರವಿರುವ ಸ್ಥಳಕ್ಕೆ ಮೊಣಕಾಲೂರಿ ನಮಸ್ಕರಿಸಿದಾಗ ಅವರ ಹೃದಯದಲ್ಲಿ ಪ್ರಕಂಪನಗಳನ್ನುಂಟು ಮಾಡಿ ಯುಗ ಯುಗಗಳವರೆಗೂ ಹರಸುತ್ತದೆ ಆ ಯಂತ್ರ. ಪಾಂಡ್ಯರಾಜನಿಗೆ ಅತೀವ ಆನಂದ ಉಂಟಾಯಿತು. ದೇವಿಯನ್ನು ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಾ ನಿಂತ. ಅಪ್ಪ ಶಂಕರಾಚಾರ್ಯ, ನಿನ್ನ ಜನ್ಮ ಸಾರ್ಥಕವಾಯಿತು. ನೀನು ಕಾರಣ ಜನ್ಮನು. ನನ್ನ ಶ್ರೀಚಕ್ರ ಪ್ರತಿಷ್ಠಾಪನೆಯಲ್ಲಿ ನನ್ನೊಂದಿಗೆ ಪಗಡೆಯಾಟ ಪ್ರಾರಂಭಿಸಿದ ಕ್ಷಣದಿಂದಲೇ ನಿನಗೆ ಕೈವಲ್ಯವು ಸಿದ್ಧಿಸಿದಂತಾಯಿತು. ಮತ್ತೇನಾದರೂ ವರವನ್ನು ಕೇಳು ಎಂದಳು ಜಗನ್ಮಾತೆ. ಯಾವ ವರವೂ ಬೇಡ ತಾಯಿ. ನನ್ನ ಬಾಯಿಯಿಂದ ಹೊರಡುವ, ನೀನು ರಚಿಸುವಂತೆ ಅನುಗ್ರಹ ಮಾಡುವ ಪ್ರತಿಯೊಂದು ಶ್ಲೋಕದಲ್ಲೂ ಅಂತರ್ಗತವಾಗಿ ಶ್ರೀಚಕ್ರದ ವರ್ಣನೆ, ಜಗನ್ಮಾತೆಯಾದ ನಿನ್ನ ರೂಪ ಭಾವ, ಜಗತ್ಪಿತನಾದ ಪರಮಶಿವನ ರೂಪ ಭಾವಗಳು ಸತತವಾಗಿ ಅಕ್ಷರರೂಪವಾಗಿ ಪ್ರಕಾಶಕ್ಕೆ ಬರುವಂತಾಗಲಿ. ಆ ಶ್ಲೋಕಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಪಠಿಸುವವರ ಜನ್ಮ ಧನ್ಯವಾಗುವಂತೆಯೂ ಮತ್ತು ನನಗೆ ಈ ವೈರಾಗ್ಯ ಅಚಂಚಲವಾಗಿ ಮುಂದುವರೆದು ನನ್ನ ಶರೀರ ಪತನ ಎಲ್ಲಿ ಯಾವಾಗ ಹೇಗೆ ಆಗುವುದೆಂದು ಯಾರಿಗೂ ತಿಳಿಯದಂತೆ ಆಶೀರ್ವದಿಸಿ ನನ್ನನ್ನು ನಿನ್ನ ಪಾದಗಳಲ್ಲಿ ಐಕ್ಯ ಹೊಂದುವಂತೆ ಅನುಗ್ರಹಿಸಮ್ಮ ಎಂದರು ಆ ನಿರ್ಮೋಹ ನಿಶ್ಚಲ ವಿರಾಗಿಯಾದ ಆದಿಶಂಕರರು. ತಥಾಸ್ತು ಎಂದಳು ಮಹಾಮಾತೆ. ಅಂತೆಯೇ ಶ್ರೀಶಂಕರರು ತಮ್ಮ ಅಮೂಲ್ಯ 32 ವರ್ಷ ಜೀವಿತಾವಧಿಯಲ್ಲಿ ಅಸಾಮಾನ್ಯವಾದ ಮಹದ್ಭುತವಾದ ಕರ್ಮರೂಪಿ, ಭಕ್ತಿರೂಪಿ, ಜ್ಞಾನರೂಪಿ ತಪಸ್ಸನ್ನು ಸಾಧಿಸಿ ಲೋಕಮಂಗಳಕ್ಕಾಗಿ ಅವೆಲ್ಲವನ್ನೂ ಧಾರೆ ಎರೆದುಕೊಟ್ಟು ನಿರ್ಮಮರಾಗಿ ನಿರ್ಮೋಹಿಯಾಗಿ ಬಂದ ಕೆಲಸ ಮುಗೀತೆಂಬಂತೆ ನಿರಾಳರಾಗಿ ತಮ್ಮ ಕೊನೆಯ ವೇಳೆ ತಮ್ಮ ಕೆಲ ಶಿಷ್ಯರು ನೋಡುತ್ತಿರುವಂತೆಯೇ ಕೇದಾರದ ಬಿಳಿ ಮಂಜಿನ ಬೆಟ್ಟದ ಶಿಖರದಲ್ಲಿ ಕಣ್ಮರೆಯಾದರು. ಮಹಾಶಾಂತಿಯ ಸಾಗರವಾದರು. ಆನಂದದ ಆಗರವಾದರು. ಅನಂತದಲ್ಲಿ ಲೀನವಾದರು. ತನ್ನೆದೆಯಲ್ಲಿ ತಾನು ಬೆಳಗಿಕೊಂಡ ಬೆಳಕನ್ನು
ಸರ್ವ ಮಾನವ ಕುಲಕೋಟಿಗೇ ಬೆಳಕಾಗಿಸಿ ಆ ಉಜ್ವಲ ಬೆಳಕು ಅಂದಿಗೂ ಇಂದಿಗೂ ಎಂದೆಂದಿಗೂ ಜಗತ್ತಿನಾದ್ಯಂತ ಬೆಳಗುವಂತೆ ಮಾಡಿದರು. ಅದ್ವೈತದ ಆತ್ಮಜ್ಯೋತಿಯ ಈ ಬೆಳಕು ಎಂದೆಂದಿಗೂ ಪ್ರಜ್ವಲವಾಗಿ ಬೆಳಗುತ್ತಲೇ ಇರುತ್ತದೆ. ಇದು ನಿತ್ಯ, ನಿರಂತರ, ಶಾಶ್ವತ. ಇದು ಸಾರ್ವಕಾಲಿಕವಾದ ತತ್ವಜ್ಯೋತಿ, ಎಲ್ಲರೆದೆಯನ್ನು ಸದಾ ಬೆಳಗುತ್ತಿರುವ ಸತ್ಯಜ್ಯೋತಿ, ತನ್ನನ್ನು ತಾನರಿತು ಆ ಅರಿವಿನ ಬಯಲೇ ಆಗುವ ಆತ್ಮಜ್ಯೋತಿ. ಬೆಳ್ಳನೆಯ ಬೆಳಗಾಯಿತು. ದೇವಾಲಯದಲ್ಲಿ ಮೀನಾಕ್ಷಿ ದೇವಿ ಸುಂದರೇಶ್ವರರು ಪೂಜಾಮೂರ್ತಿಗಳಾಗಿ ಯಥಾಸ್ಥಾನದಲ್ಲಿ ಮತ್ತೆ ಪ್ರಕಟವಾದರು. ದೇವಿ ಹಾಗೂ ಸ್ವಾಮಿಯ ಅನುಗ್ರಹದಿಂದ ಆದಿಶಂಕರಾಚಾರ್ಯರು ಮಾಡಿದ ಶ್ರೀಚಕ್ರದ ನಮೂನೆಗಳು ವಿಶ್ವಕರ್ಮರ ಕೈ ಸೇರಿದವು. ದೇಶದಾದ್ಯಂತ ಬೆಳ್ಳಿ, ಬಂಗಾರ, ತಾಮ್ರ, ಪಂಚಲೋಹಗಳಲ್ಲಿ ಸಿದ್ಧವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅರ್ಹತೆಯನ್ನು ಗಳಿಸಿಕೊಂಡವರಿಗೆ ಈ ಶ್ರೀಚಕ್ರಗಳು ಎಟಕುವಂತಾಯಿತು. ಅಮ್ಮನವರ ಪ್ರತಿರೂಪಗಳಾಗಿ ಗ್ರಹಗಳನ್ನು ಗೃಹಸ್ಥರನ್ನು ಪಾವನಗೊಳಿಸುತ್ತಿವೆ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರನಾಗದಳ ಷೋಡಶಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯ. ಇದು ಶ್ರೀಚಕ್ರವನ್ನು ಸಂಪೂರ್ಣ ವರ್ಣಿಸುವ ಶ್ಲೋಕ. 9 ಸಲ ಇದನ್ನು ಪ್ರತಿದಿನವೂ ಪಠಣ ಮಾಡಿದರೂ ಕೂಡ ಶ್ರೀಚಕ್ರದಲ್ಲಿನ ನವಾವರಣ ಪೂಜೆಯನ್ನು ಮಾಡಿದ ಫಲವೇ ಇದಕ್ಕೆ. ಹಾಗಾಗಿ ಶ್ರದ್ಧಾವಂತ ಕೇಳುಗರು ಈಗಿನಿಂದಲೇ ಪ್ರಾರಂಭಿಸಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು, ತಮ್ಮ ಜೀವನವನ್ನು ಸಮೃದ್ಧಿಗೊಳಿಸಿಕೊಳ್ಳಬಹುದು ಅಂತ ಈ ಗ್ರಂಥ ಹೇಳ್ತದೆ. ಅತ್ಯಂತ ಮನೋಹರವಾದ ಈ ಕಥಾಭಾಗ ವೈಯಕ್ತಿಕವಾಗಿ ನನಗೆ ತುಂಬ ಇಷ್ಟವಾದ್ದು. ಶ್ರೀಮತಿ ಲಲಿತಾ ಶಾಸ್ತ್ರಿ ಬೆಂಗಳೂರು ಇವರು ಕನ್ನಡೀಕರಿಸಿದ ತೆಲುಗು ಮೂಲದ ಈ ಕಥೆಯ ನಿರೂಪಣೆ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ನಾನು ಧನ್ಯ. ಆತ್ಮಸ್ವರೂಪಿಯಾದ ಶ್ರೀ ಜಗನ್ಮಾತೆ ಶ್ರೀ ಶಂಕರ ಭಗವತ್ಪಾದರಿಗೆ ಈ ಕಥಾ ನಿರೂಪಣೆಯನ್ನು ಸಮರ್ಪಿಸುತ್ತಾ ಹೃತ್ಪೂರ್ವಕ ಕೇಳಿದ ತಮಗೆಲ್ಲ ಮನಸಾ ವಂದಿಸುತ್ತಾ ನಮ್ಮ ಸ್ವಾನಂದ ದೀಪ್ತಿ ಯೂಟ್ಯೂಬ್ ಚಾನಲನ್ನು ಇಂತಹ ಮನಮುಟ್ಟುವ ಕಥೆ, ಹಾಡು, ಭಜನೆಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಷ್ಟ ಇರುವವರಿಗೆ ಕಳಿಸಿಕೊಡಿ. ಎಲ್ಲರೂ ಕೇಳಿ ಆನಂದಿಸಲಿ. ಧನ್ಯವಾದ. ನಮಸ್ತೆ ನಮಸ್ತೆ.